ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಕರ್ನಾಟಕ ರೈತ ವಿಕಾಸ ಸಂಘದ ವತಿಯಿಂದ ಜನವರಿ 12ರಂದು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವು ರೈತರ ಪರವಾಗಿ ತ್ವರಿತವಾಗಿ ಗಮನ ಹರಿಸಿ ಬಾಕಿ ಉಳಿದಿರುವ ಬೇಡಿಕೆಗಳನ್ನು ಶೀಘ್ರ ಈಡೇರಿಸಬೇಕು ಎಂಬ ಸಂಘದ ನಾಯಕರು ಆಗ್ರಹಿಸಿದರು. ಅಧಿವೇಶನದ ಬಗ್ಗೆ ಮಾತನಾಡಿದ ಕರ್ನಾಟಕ ರೈತ ವಿಕಾಸ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರು ಜಹೀರಾಬಿ ನದಾಫ್, ಯುವ ಅಧ್ಯಕ್ಷ ಶೇಖರ್ ಚೌಹಾನ್, ಪ್ರಧಾನ ಕಾರ್ಯದರ್ಶಿ ಮುಸ್ತಾಕ್ ಮುಲ್ಲಾ ಹಾಗೂ ರಾಜ್ಯ ಉಪಾಧ್ಯಕ್ಷ ಜಾವೀದ್ ಮಣಿಯಾರ್ ಅವರ ರಾಜ್ಯಾದ್ಯಂತ ರೈತರು ಹಲವು ಸಂಕಷ್ಟಗಳಲ್ಲಿ ಸಿಲುಕಿರುವುದನ್ನು ಉಲ್ಲೇಖಿಸಿ ಬೆಲೆ ಸ್ಥಿರತೆ, ಬೆಂಬಲ ದರ, ನೀರಾವರಿ ಸೌಲಭ್ಯ, ಬೆಳೆ ನಷ್ಟ ಪರಿಹಾರ ಸೇರಿದಂತೆ ಮಹತ್ವ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ರೈತರ ಹಿತಕ್ಕಾಗಿ ಸಂಘ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ನಾಯಕರಾದವರು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ರೈತ ವಿಕಾಸ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ. ಈ ಚಳಿಗಾಲದ ಅಧಿವೇಶನಕ್ಕೆ ನಾವು ಬೆಳಗಾವಿ ಎಲ್ಲ ಮಹಿಳೆಯರು, ಪುರುಷರು, ಎಲ್ಲ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಾವು 12ನೇ ತಾರೀಕು ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದು ದಿನ ಮುಂಚಿತವಾಗಿ ಬರ್ಬೋದು, ಒಂದು ವಾರ ಮುಂಚಿತವಾಗಿ ಬರ್ಬೋದು. ಆದರೆ ನಮ್ಮ ದೇಶಕ್ಕಾಗಿ, ರೈತರಿಗಾಗಿ ಧ್ವನಿ ಎತ್ತವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಈಗ ಅವರ ಪರವಾಗಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಈ ರಾಜ್ಯಾದ್ಯಂತ ಕರ್ನಾಟಕ ರೈತ ವಿಕಾಸ ಸಂಘ, ರಾಜ್ಯ ಹಸಿರು ಸೇನೆ, ರಾಜ್ಯ ರೈತ ಸಂಘ, ಇನ್ನೂ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡಿ ನಾವು ಸಮಾವೇಶಕ್ಕೆ ಹೋಗ್ತಾ ಇದ್ದೇವೆ. ಇದಕ್ಕೆ ತಮ್ಮ ಸಹಕಾರ ರಾಜ್ಯಾದ್ಯಂತ ಮಹಿಳೆಯರು, ಪುರುಷರು ಎಲ್ಲರೂ ಸಹಕರಿಸಿ ಈ ಸಭೆಗೆ ಸೋಗತನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕ ರೈತ ವಿಕಾಸ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. 12ನೇ ತಾರೀಕು ಬೆಳಗಾವಿ ಅಧಿವೇಶನ, ಸುವರ್ಣಸೌಧದಲ್ಲಿ ಅಧಿವೇಶನ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ರಾಜ್ಯವ್ಯಾಪಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ರೈತ ಬಾಂಧವರು ನೇರವಾಗಿ ಹೋರಾಟಕ್ಕೆ ಇಳಿದು ಕಬ್ಬು ಬೆಲೆ ಆಗಿರಬಹುದು, ಅಥವಾ ಮೆಕ್ಕೆಜೋಳ ಬೆಳೆ ಆಗಿರಬಹುದು, ಅಥವಾ ತೊಗರಿ ಬೆಳೆ ಆಗಿರಬಹುದು, ಈ ಒಂದು ವ್ಯವಸ್ಥೆಗೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಎಲ್ಲರೂ ಮುತ್ತಿಗೆಯನ್ನು ಹಾಕೋಣ. ಇದೇ ಒಂದು ಸಂದರ್ಭದಲ್ಲಿ ರೈಲ್ವೆಯನ್ನು ಫ್ರೀ ಮಾಡಲಾಗಿದೆ. ನಮ್ಮ ಉಪಾಧ್ಯಕ್ಷರು ಹೇಳಿದ ಹಾಗೆ ಬೆಳಗಾವಿ ಅಧಿವೇಶನಕ್ಕೆ ಹೋಗಲಿಕ್ಕೆ ರೈಲು ಸಂಚಾರವನ್ನು ವ್ಯವಸ್ಥಿತವಾಗಿ ಗೊಳಿಸಲಾಗಿದೆ. ಎಲ್ಲ ರೈತ ಬಾಂಧವರು ಬಂದು ನೇರವಾಗಿ ಹೋರಾಟ ಮಾಡಿ ನಮ್ಮ ಒಂದು ಹಕ್ಕನ್ನು ನಾವು ಪಡೆದುಕೊಳ್ಳಲು ಹಿಂಜರಿಯಬಾರದೆಂದು ಎಲ್ಲರನ್ನೂ ಆಗ್ರಹಿಸಿ ಮನವಿ ಮಾಡಿಕೊಳ್ಳುತ್ತೇನೆ. ಅದಲ್ಲದೆ ರಸಗೊಬ್ಬರದ ಬೆಲೆಗಳು ಈಗ ಹೆಚ್ಚಾಗಿ ಆಗುತ್ತವೆ. 800 ಇದ್ದಿದ್ದು 1600, 1600 3200, ಈ ರೀತಿ ಕೀಟನಾಶಕ ಬೆಲೆಗಳು ದುಬಾರಿ ಆಗುತ್ತಿವೆ. ಇವೆಲ್ಲದರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಗಮನ ಹರಿಸಿ ನಮ್ಮ ಒಂದು ವ್ಯವಸಾಯದ, ದೇಶದ GDPಗೆ ಮಾರ್ಗದರ್ಶನವಾದಂತಹ ವ್ಯವಸಾಯವನ್ನೇ ನಾವು ನೇರವಾಗಿ ಇಟ್ಕೊಂಡು ಅದರ ಬಗ್ಗೆ ಜಾಗೃತಗೊಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾರೇ ಸಣ್ಣ ರೈತರೇ ಇರಲಿ, ದೊಡ್ಡ ರೈತರೇ ಇರಲಿ, ಎಲ್ಲರೂ ಒಂದೇ ರೈತರನ್ನು ತಿಳಿದು ಎಲ್ಲರೂ ಏಕಕಾಲಕ್ಕೆ ಹೋರಾಟ ಮಾಡಿ ಸರ್ಕಾರವನ್ನು ನಮ್ಮ ಪರವಾಗಿ ಮಾಡಿಕೊಂಡು ನಾವು ಕೆಲಸವನ್ನು ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಬನ್ನಿ ರೈತರೇ, ಎಲ್ಲರೂ ಸೇರಿಕೊಂಡು ಒಗ್ಗೂಡಿ ನಮ್ಮ ಒಂದು ಹೋರಾಟವನ್ನು ಮುಂದುವರಿಸೋಣ. ಜೈ ಜವಾನ್, ಜೈ ಕಿಸಾನ್. ಅಂದ್ರೆ ಬೆಳಗಾವಿ ಅಧಿವೇಶನ ಕಾರ್ಯಕ್ರಮ ವಿಷಯ ಕೆಲವೊಂದು ಕಬ್ಬಿನ ಬೆಲೆಗಳನ್ನು ನಾವು ಬೇಡಿಕೆ ಇಟ್ಟಿರತಕ್ಕಂಥ ಬೆಲೆ 3500, ಅದರಲ್ಲಿ ಸರ್ಕಾರ ನಮಗೆ ಪೂರೈಸಿಲ್ಲ. ಮತ್ತು ಕೆಲವೊಂದು ಸಮಸ್ಯೆಗಳನ್ನು ಈಗ ಫಾರೆಸ್ಟ್ ಇಲಾಖೆಯಲ್ಲಿ ಕೆಲವೊಂದು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿಗಳು, ಅದರಲ್ಲಿ ಫಾರೆಸ್ಟ್ರು ಅತಿ ಹೆಚ್ಚಿನ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚರಿಸ್ಕೋಬೇಕು. ಗಂಭೀರವಾಗಿ ತನಿಖೆಯನ್ನು ನಡೆಸಿ ಅವರು ಅಕ್ರಮ ಸಕ್ರಮ ಅರ್ಜಿಯನ್ನು ಏನು ಹಾಕಿದ್ದಾರೆ ಅದನ್ನ ಅರ್ಜಿಯನ್ನು ಅವರಿಗೆ ಖಾಯಂಗೊಳಿಸಬೇಕನ್ನುವಂತ ಉದ್ದೇಶಕ್ಕಾಗಿ ನಾವು ಇದನ್ನ ಸರ್ಕಾರಕ್ಕೆ ಎಚ್ಚರಿಸ್ತೀವಿ. ಮತ್ತು ಕೆಲವೊಂದು ರೈತರದ ಬೆಂಬಲ ಬೆಲೆ, ಈಗ ತೊಗರಿ ಇರಬಹುದು ಮತ್ತು ಕೆಲವೊಂದು ಬೆಳೆಗಳಲ್ಲಿ ಅವರಿಗೆ ಕರೆಕ್ಟ್ ಆಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಆತಂಕಿಗೆ ಈಡಾಗಿರತಕ್ಕಂಥ ರೈತರು ಈಗ ನೀರಾವರಿ ಸಮಸ್ಯೆ ಆಗಿರಬಹುದು, ಮತ್ತು ವಿದ್ಯುತ್ವ ಮತ್ತು TCಗಾಗಲಿ
ಲಂಚ ಬೇಡಿಕೆ ಇರಬಹುದು, ಅವೆಲ್ಲ ಕಟ್ಟುನಿಟ್ಟಿನ ಪಾಲನೆ ಮಾಡಿಕೊಂಡು ಇದಕ್ಕೆ ಆದೇಶ ಹೊರಡಿಸಬೇಕು. ರೈತರಿಗೆ ಯಾವುದೇ ತರನು ತೊಂದರೆ ಆಗಬಾರದು ಅನ್ನುವಂತ ನಮ್ದು ಉದ್ದೇಶ. ಸರ್ಕಾರ ಎಚ್ಚರಿಸ್ಕೋಬೇಕು. ಇಲ್ಲಂದ್ರ ನಾವು ಹೋರಾಟ ಮಾಡ್ಲಿಕ್ಕೆ ಹಿಂಜರುವುದಿಲ್ಲ, ನಾವು ಹೆದ್ದಾರಿ ಕೂಡ ಬಂದ್ ಮಾಡ್ಲಿಕ್ಕೆ ಹಿಂಜರುವುದಿಲ್ಲ. ಸರ್ಕಾರ ಎಚ್ಚರಿಸಿಕೊಂಡು ನಮ್ಮ ಈ ಬೇಡಿಕೆಗಳನ್ನು ಪೂರೈಸಬೇಕನ್ನುವಂತ ಒಂದು ಮಾತುಗಳನ್ನು ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು, ಈ ಅಧಿವೇಶನದಾಗ ರೈತರ ಸಮಸ್ಯೆ ಹಾಗೂ ಸಾಲದ ಈ ಸ್ಮಾಲ್ ಮಹಿಳಾ ಬ್ಯಾಂಕ್ ಆಗ್ಲಿ, ಮೈಕ್ರೋ ಫೈನಾನ್ಸ್ ಆಗ್ಲಿ, ಇವರ ಹೊಳಿ ಎಲ್ಲಾ ಇಡೀ ರಾಜ್ಯದಾಗ ಬಹಳ ತಲೆ ಎಡೆ ಹತ್ತಿ ನಿಂತೈತಿ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ರಾಜ್ಯ ಸರ್ಕಾರ.